ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಕನಸು ಅಂತಲೇ ಹೇಳ್ಬೋದು, ಇಲ್ಲ ಆಸೆ ಅಂತಲೂ ಹೇಳ್ಬೋದು. ಅದೇನೇ ಇದ್ದರೂ ಕೂಡ ನಾವಿರೋದಕ್ಕೆ ಒಂದು ಸ್ವಂತ ಮನೆ ಬೇಕು ಅಥವಾ ನಮ್ಮದೇ ಆದಂಥ ಒಂದು ನೆಲೆ ಇರಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ. ಆದರೆ ಈ ಆಸೆ ಅನ್ನೋದು ಎಲ್ರಿಗೂ ಕೂಡ ಸಕ್ಸಸ್ ಆಗಲ್ಲ. ಯಾಕೆಂದರೆ ಒಬ್ಬರ ಹತ್ರ ದುಡ್ಡೇ ಇರೋದಿಲ್ಲ, ಆದರೂ ಅವರೊಂದು ಗೂಡು ಮಾಡ್ಕೋಬೇಕು, ನಮ್ಮದೇ ಆದಂಥ ಒಂದು ಗೂಡಲ್ಲಿ ಇರಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಆದರೆ ಅದನ್ನು ತೊಗೊಳೋದಕ್ಕೆ ಆಗಲಿ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಇನ್ನು ಕೆಲವ್ರ ಹತ್ರ ಸೈಟ್ ತೊಗೊಳೋದಕ್ಕಾಗಲ್ಲ, ಮತ್ತು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ, ಮನೆ ಕಟ್ಟೋದಕ್ಕೆ ಆಗಲ್ಲ. ಇನ್ನು ಸ್ವಲ್ಪ ಜನದ ಹತ್ರ ದುಡ್ಡೂ ಇರುತ್ತೆ, ಸೈಟೂ ಇರುತ್ತೆ, ಆದರೆ ಮನೆ ಕಟ್ಟೋದಕ್ಕಾಗಲ್ಲ. ಆಮೇಲೆ ಇನ್ನು ಸ್ವಲ್ಪ ಜನದ ಹತ್ರ ಏನಂದರೆ ಮನೆ ಕಟ್ಟಿರ್ತಾರೆ, ಅದು ಅರ್ಧಬರ್ಧದಲ್ಲೇ ನಿಂತೋಗ್ಬಿಟ್ಟಿರುತ್ತೆ. ಹೀಗೆ ನಾನಾ ರೀತಿ ಭೂಮಿ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಭೂಮಿ ಅನ್ನೋದು, ಒಂದು ಮನೆ ಅನ್ನೋದು ಎಲ್ರಿಗೂ ಕೂಡ ಒಂದು ಸಂಕಲ್ಪ ಇದ್ದಂಗೆ ಆಗಿರುತ್ತೆ ಇವಾಗ. ಏಕೆಂದರೆ ಎಲ್ಲರಿಗೂ ಕೂಡ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೋಬೇಕು, ತುಂಬಾ ಕಷ್ಟಪಡ್ತಾ ಇದ್ದೀವಿ, ದುಡ್ಡಿದೆ, ಸೈಟ್ ಇದೆ, ಆದರೆ ಮನೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ. ಇನ್ನು ಕೆಲವರು ಶುರು ಮಾಡಿದ್ದೀವಿ, ಆದರೆ ಅರ್ಧಕ್ಕೆ ನಿಂತಿದೆ, ಸುಮಾರು ವರ್ಷ ಆಯಿತು ಕಟ್ಟೋದಕ್ಕೆ ಆಗ್ತಾಯಿಲ್ಲ. ಇನ್ನು ಕೆಲವರು ಸೈಟ್ ಮಾರಬೇಕು, ಆದರೆ ಪಾರ್ಟಿಗಳೇ ಬರ್ತಾಯಿಲ್ಲ, ನಾ ಹೇಳೋ ರೇಟಿಗೆ ಹೋಗ್ತಾ ಇಲ್ಲ ಅಂತ ಭೂಮಿ ವಿಚಾರದಲ್ಲಿ ತುಂಬಾ ತೊಂದರೆಗಳಿರುತ್ತೆ. ಇದಕ್ಕೆಲ್ಲ ಎರಡು ಕಾರಣ ಇರುತ್ತೆ. ಒಂದು ನಮ್ಮಲ್ಲಿ ಇರುವಂಥ ದೋಷ ಇರ್ಬೋದು, ಇಲ್ಲ ಜಾಗದ ದೋಷ ಇರ್ಬೋದು. ಒಂದು ಸರ್ಪದೋಷ, ಒಂದು ಪಿತೃದೋಷ, ಈ ಥರದ್ದೆಲ್ಲ ಇತ್ತು ಅಂದರೆ ಇಂಥ ಕೆಲಸಗಳು ತುಂಬ ನಿಧಾನ ಆಗ್ತಾ ಇರುತ್ತೆ, ಬೇಗ ಆ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಜಾತಕದಲ್ಲಿ ಮೊದಲನೇದಾಗಿ ಈ ರೀತಿ ದೋಷಗಳು ಇದೆಯಾ ಅಂತ ನೋಡ್ಕೊಳ್ಳಿ. ನೀವು ಯಾರನ್ನ ನಂಬ್ತಿರೋ ಆ ಜ್ಯೋತಿಷ್ಯಗಳ ಹತ್ರ ಹೋಗಿ, ಇಲ್ಲ ಪರಿಚಯ ಇರುವಂಥ ಜ್ಯೋತಿಷ್ಯಗಳ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ಳಿ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಅವ್ರು ಹೇಳಿರುವ ಪರಿಹಾರನೂ ಮಾಡಿದ್ದೀವಿ, ಆದರೂ ಕೂಡ ಆಗ್ತಾಯಿಲ್ಲ ಅಂತ ಅಂದರೆ ನಾನು ನನಗೆ ತಿಳಿದಿರುವ ಪರಿಹಾರದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಏನಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ತಿಳಿದವರು ಒಂದು ಮಾತನ್ನು ಹೇಳ್ತಾರೆ, ಹೆಣ್ಣು ಹೊನ್ನು ಮಣ್ಣು ಕೂಡ ಅಷ್ಟೇ, ಋಣ ಇದ್ದರೆ ಮಾತ್ರ ಒಲಿಯೋದು. ಒಂದು ವ್ಯಕ್ತಿಯೇ ಆಗಿರ್ಬೋದು, ಇಲ್ಲ ಒಂದು ಮೂಕ ಪ್ರಾಣಿ ಆದರೂ ಅಷ್ಟೇ, ಋಣ ಇದ್ದರೆ ಮಾತ್ರನೇ ಒಲಿಯೋದು. ಮತ್ತು ನಮಗೆ ಋಣ ಮುಗಿಯೋವರೆಗೂ ಮಾತ್ರನೇ ಜೊತೆಗೆ ಇರೋದು. ಮೊದಲು ನಮ್ಮ ಜಾತಕದಲ್ಲಿ ನೋಡ್ಕೋಬೇಕು, ಮನೆ ಕಟ್ಟೋ ಯೋಗ ಇದೆಯಾ ಅಂತ. ಅಂದರೆ ನಾವು ಸ್ವಂತ ಮನೆಯಲ್ಲಿ ಇರುವಂಥ ಯೋಗ ನಾವು ಕೇಳಿಕೊಂಡು ಬಂದಿದ್ದೀವಾ ಅಂತ ಮೊದಲು ತಿಳ್ಕೊಳ್ಬೇಕು. ನಮಗೆ ಯೋಗ ಇದೆ ಅಂದಾಗ ನಾವು ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ಅದು ಸಕ್ಸಸ್ ಆಗುತ್ತೆ. ಆದರೆ ನಮಗೆ ಮನೆ ಕಟ್ಟೋ ಯೋಗ ಇದೆ, ಸೈಟ್ ತೊಗೊಳ್ಳೋಕ್ಕೆ ಯೋಗ ಇದೆ, ದುಡ್ಡು ಕೂಡ ಇದೆ, ಆದರೂ ಯಾವ ಕೆಲಸನೂ ಕೈಗೂಡ್ತಾ ಇಲ್ಲ. ಕೆಲವೊಂದು ದೋಷಗಳೇ ಇದಕ್ಕೆ ಕಾರಣ ಆಗಿರುತ್ತೆ. ಅದು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪಿತೃದೋಷ ಇತ್ತು ಅಂದರೆ ನಮಗೆ ಈ ಕೆಲಸಗಳೆಲ್ಲ ಬೇಗ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ತುಂಬಾ ಅಡೆತಡೆ ಬರ್ತಾ ಇರುತ್ತೆ. ಹಾಗಾಗಿ ಪಿತೃದೋಷ ನಿವಾರಣೆನ ಮಾಡ್ಕೋಬೇಕು. ಅದು ಹೇಗೆ ಅಂದರೆ ಪ್ರತಿ ಮಂಗಳವಾರ ಕಡಲೆಕಾಳು ಮತ್ತು ಬೆಲ್ಲನ ಹಸುಗೆ ತಿನ್ನಿಸ್ಬೇಕು, ಮತ್ತು ಗುರುವಾರ ಚಪಾತಿಯನ್ನು ತಿನ್ನಿಸ್ತಾ ಬನ್ನಿ ಹಸುವಿಗೆ. ಮಂಗಳವಾರ ತಿನ್ನಿಸೋದಾದರೆ ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಬಿಡಿ, ಸ್ವಲ್ಪನೇ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ತೊಗೊಂಡೋಗ್ಬಿಟ್ಟು ಹಸುಗೆ ತಿನ್ನಿಸ್ತಾ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಹಸು ಹಿಂದೆ ಬಾಲ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಅಂದರೆ ಮೇಲಿಂದ ಅದರ ಬಾಲನ ಸವರ್ಕೊಂಡು ತುದಿವರೆಗೂ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಂದು ಹಸುಗಳು ಒದೆಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು. ಮಂಗಳವಾರ ಮತ್ತು ಗುರುವಾರ ಈ ಕೆಲಸವನ್ನು ಮಾಡ್ಕೋಬೇಕು. ಮಂಗಳವಾರ ಕಡಲೆಕಾಳು ಬೆಲ್ಲ ತಿನ್ನಿಸ್ಬೇಕು, ಗುರುವಾರ ಚಪಾತಿನ ತಿನ್ನಿಸ್ಬೇಕು. ಒಂದು ಚಪಾತಿ ಅಥವಾ 2 ಚಪಾತಿ, ಮೊದಲನೇ ಏನು ಚಪಾತಿ ಮಾಡಿರ್ತೀರೋ ಅದು 1 ಅಥವಾ 2 ಚಪಾತಿನ ಹಸುಗಳಿಗೆ ತಿನ್ನಿಸ್ಬೇಕು. ಇದರಿಂದ ಪಿತೃದೋಷ ಬೇಗನೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜಾಗದಲ್ಲಿ ಕೇಸ್ಗಳೇನಾದರೂ ನಡೀತಾ ಇದ್ದರೆ ಕಪ್ಪು ನಾಯಿಗಳಿಗೆ ಚಪಾತಿ, ಬ್ರೆಡ್ಡು, ಬನ್ನು, ಬಿಸ್ಕೆಟು ಈ ಥರ ಏನಾದರೂ ತಿನ್ನೋದಕ್ಕೆ ಕೊಡಿ. ಒಟ್ಟಿನಲ್ಲಿ ಕಪ್ಪು ನಾಯಿಗೆ ಕೊಡಬೇಕು. ಇದು ಕೂಡ ಬೇಗನೆ ಫಲ ಕೊಡುತ್ತೆ, ಇದು ಕೂಡ ಬೇಗನೆ ಫಲ ಕೊಡುವಂಥದ್ದು. ಈ ಥರ ಮಾಡೋದ್ರಿಂದ ಕಾಲಭೈರವೇಶ್ವರ ಈ ಥರ ಬೇಗ ಪರಿಹಾರ ಕೊಡ್ತಾರೆ. ಅಷ್ಟಮಿ ದಿವಸ ಬೂದುಗುಂಬಳಕಾಯಿ ದೀಪನ ಹಚ್ಚಿ, ಮತ್ತು ಅಮಾವಾಸ್ಯೆ ದಿವಸ ಆದರೂ ಮಾಡಿ, ಅಥವಾ ನೀವು ಅಷ್ಟಮಿ ದಿವಸ ಆದರೂ ಮಾಡಿದ್ರೂ ತುಂಬಾ ಒಳ್ಳೆಯದು. ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಕೆಲಸವನ್ನು ಮಾಡಿ ತುಂಬಾ ಬೇಗನೆ ಇದರಿಂದ ಪರಿಹಾರ ಸಿಗುತ್ತೆ. ಮತ್ತು ನಾವು ಇನ್ನೂ ದುಡ್ಡು ಇಟ್ಕೊಂಡಿದ್ದೀವಿ, ಸೈಟ್ ತೊಗೋಬೇಕು ಅಂತ ಆಸೆ ಇದೆ, ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಸೈಟ್ ಆಲ್ರೆಡಿ ಈಗಾಗಲೇ ತೆಗೆದಿದ್ದೀವಿ ಅಂತ ಅನ್ನೋರು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ, ಏಕೆಂದರೆ ಇದರ ಸಾಕಷ್ಟು ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ನಾನು ಕೂಡ ಶೇರ್ ಮಾಡಿದ್ದೀನಿ.
ಶ್ರೀರಂಗಪಟ್ಟಣದ ಹತ್ತಿರ ಪಾಂಡವಪುರ ಮಧ್ಯದಲ್ಲಿ ಬರುವ ಕಲ್ಹಳ್ಳಿ ಅಂತ ಅಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನ ಇದೆ. ಇತ್ತೀಚೆಗೆ ಅಷ್ಟೇ ತುಂಬಾ ಜನಪ್ರಿಯ ಆಗಿರುವ ದೇವಸ್ಥಾನ ಅದು. ಈ ದೇವಸ್ಥಾನಕ್ಕೆ ಬುಧವಾರ ಅಥವಾ ಭಾನುವಾರ ಗಂಡ ಹೆಂಡತಿ ಇಬ್ಬರು ಹೋಗಬೇಕು. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಒಬ್ಬರು ಹೋದರೆ ಆಗೋದಿಲ್ಲ, ದಂಪತಿ ಸಮೇತನೇ ಹೋಗಬೇಕು ಈ ದೇವಸ್ಥಾನಕ್ಕೆ. ನೀವು ಕೇಳ್ಬೋದು, ಯಾಕೆ ದಂಪತಿ ಸಮೇತನೇ ಹೋಗಬೇಕು, ಒಬ್ಬರು ಹೋದರೆ ಆಗಲ್ವಾ ಅಂತ. ಏಕೆಂದರೆ ಮನೆ ಅನ್ನೋದು ಒಬ್ಬರು ಕೈಯಲ್ಲೇ ಕಟ್ಟೋದಕ್ಕೆ ಆಗಲ್ಲ, ಅದಕ್ಕೆ ಇನ್ನೊಂದು ಕೈ ಜೋಡಿಸಿದ್ರೇ ಅಲ್ವಾ. ಅದಕ್ಕೋಸ್ಕರ ಇಬ್ಬರು ಹೋಗಲೇಬೇಕು. ಬುಧವಾರ ಅಥವಾ ಭಾನುವಾರ ಈ 2 ದಿನದಲ್ಲಿ ಯಾವಾಗಾದರೂ ಹೋಗ್ಬೋದು. ಗಂಡ ಹೆಂಡತಿ ಇಬ್ಬರು ಕೂಡ ಹೋಗಲೇಬೇಕು. ಸೈಟ್ ತೊಗೋಬೇಕು ಅನ್ನೋರು ಅಲ್ಲಿ ಮಣ್ಣಿನ ರಾಶಿ ಹಾಕಿರ್ತಾರೆ. ನೀವು ಮನೆಯಿಂದಲೇ ಒಂದು ಕವರು ಅಥವಾ ಬ್ಯಾಗ್ ಏನಾದರೂ ಆಗಲಿ ತೊಗೊಂಡೋಗಿ. ಏಕೆಂದರೆ ಒಂದೇ ಥರ ಕವರ್ ಎಲ್ರಿಗೂ ಕೊಡ್ತಾರೆ ಆ ದೇವಸ್ಥಾನದಲ್ಲಿ. ನೀವು ನಿಮ್ಮ ಕೋರಿಕೆ ಏನಿದೆ ಅದನ್ನು ಬೇಡಿಕೊಂಡು ಮಣ್ಣೆತ್ತಿ ಇಟ್ಕೊಂಡಿರ್ತೀರ. ಅದು ಯಾರಿಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಮನೆಯಿಂದ ಬ್ಯಾಗ್ ತೊಗೊಂಡು ಹೋದರೆ ನಿಮ್ಮ ಬ್ಯಾಗ್ನ ನೋಡಿ ನೀವು ಎತ್ಕೊಬಹುದು. ಏಕೆಂದರೆ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಆ ಮಣ್ಣಿಗೆ ತೀರ್ಥ ಹಾಕಿ ತುಳಸಿ ಹಾಕಿ ಅರ್ಚನೆ ಮಾಡಿ ಕೊಡ್ತಾರೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಮಂತ್ರಗಳನ್ನು ಹೇಳಿ ಆ ಮಣ್ಣನ್ನು ನಮಗೆ ಕೊಡ್ತಾರೆ. ಆ ಮಣ್ಣನ್ನು ತೊಗೊಂಡು ಬಂದು 48 ದಿವಸ ಮಂತ್ರನ ಹೇಳಿಕೊಂಡು ಪ್ರತಿದಿನ 12 ಸಲ ಈ ಮಂತ್ರನ ಹೇಳಬೇಕು. ಈ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಥರ 48 ದಿವಸ ಪೂಜೆ ಮಾಡಬೇಕು. ಮತ್ತು ದೇವಸ್ಥಾನದಲ್ಲಿ ಅಷ್ಟೇ ಮಣ್ಣು ಮತ್ತು ಇಡಿಕೆನ ಪೂಜೆ ಮಾಡಿಸಿರ್ತೀರಲ್ಲ, ಅಂದರೆ ಒಳಗಡೆ ನೀವು ಪೂಜೆ ಮುಗಿಸ್ಕೊಂಡು ನೀವು ಬಂದ ಮೇಲೆ ಹೊರಗಡೆ ಗರ್ಭಗುಡಿ ಸುತ್ತಲೂ ಕೂಡ 12 ಪ್ರದಕ್ಷಿಣೆ ಹಾಕಿ ಬರಬೇಕು. ನೀವು ತೊಗೊಂಡಿರೋ ಮಣ್ಣು ಇಡಿಕೆನ ಜೊತೆಯಲ್ಲಿ ಇಟ್ಕೊಂಡು 12 ಪ್ರದಕ್ಷಿಣೆ ಹಾಕಬೇಕು. ನೀವು ದೇವಸ್ಥಾನದಲ್ಲಿ ಏನು ತೊಗೊಂಡಿದ್ರೋ ಮಣ್ಣು ಮತ್ತು ಇಡಿಕೆನ ಜೊತೆಯಲ್ಲಿ ಇಟ್ಕೊಂಡು 12 ಪ್ರದಕ್ಷಿಣೆ ಹಾಕಲೇಬೇಕು. ನಿಮ್ಮ ಆಸೆ ನೆರವೇರಬೇಕು ಅಂದರೆ ನೀವು ಮಾಡಲೇಬೇಕು. ಸೈಟ್ ತೊಗೋಬೇಕು ಅನ್ನೋರು ಮಣ್ಣು ತೊಗೊಳ್ಳಿ, ಮನೆ ಕಟ್ಟೋರು ಇಟ್ಟಿಗೆ ತೊಗೊಳ್ಳಿ. ಮತ್ತು ಇನ್ನೂ ಎಷ್ಟೋ ಜನ ಪ್ರಾಪರ್ಟಿ ಪೇಪರ್ಸ್ಗಳದ್ದು ಕೇಸ್ ನಡೀತಾ ಇದೆ ಅನ್ನೋರು ಈ ಪೇಪರ್ಸ್ನ ಕೂಡ ತಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ನಾನು ಹೋದಾಗಲೂ ಇದನ್ನು ಕೂಡ ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ದೇವಸ್ಥಾನದಲ್ಲಿ ಫ್ರೀಯಾಗಿ ಫೋಟೋ ಕೊಡ್ತಾರೆ, ನೀವು ಮನೆಗೆ ತಂದು ಪೂಜೆ ಮಾಡ್ಬೋದು. 100ರಲ್ಲಿ 80% ಜನರಿಗೆ ಸಕ್ಸಸ್ ಆಗಿದೆ ಈ ದೇವಸ್ಥಾನಕ್ಕೆ ಬಂದಮೇಲೆ. ಅದಕ್ಕೋಸ್ಕರ ನಾನು ಇದನ್ನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು. ಮತ್ತು ಇನ್ನು ಸರ್ಪದೋಷ ಇದೆ, ಇಂಥ ಕೆಲಸ ಎಲ್ಲ ಆಗ್ತಾಯಿಲ್ಲ ಅನ್ನೋರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸಿ. ಖಂಡಿತವಾಗ್ಲೂ 6 ತಿಂಗಳು ಅಥವಾ 3 ತಿಂಗಳು ಕಳೀತಾ ಇದ್ದಂಗೆ ನಿಮಗೆ ಒಳ್ಳೆ ದಿನಗಳು ಶುರು ಆಗುತ್ತೆ. ಒಳ್ಳೆ ಶುಭ ಸುದ್ದಿಗಳು ಕೇಳ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸೋರು ಪೂಜೆಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮುಗಿಸಿದ ಮೇಲೆ ಸ್ವಲ್ಪ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಏಕೆಂದರೆ ನಾವು ಪೂಜೆ ಮಾಡೋದು ಮುಖ್ಯ ಅಲ್ಲ, ಪೂಜೆ ಮಾಡಿಸಿದ ಮೇಲೆ ಅದನ್ನು ಪಾಲಿಸ್ಕೊಂಬರೋದು ಮುಖ್ಯ. ಏಕೆಂದರೆ ಸುಬ್ರಹ್ಮಣ್ಯೇಶ್ವರ ಅಂದರೆ ತುಂಬಾ ಮಡಿ ಇರುವಂಥ ದೇವರು. ಅದಕ್ಕಾಗಿ ಕೆಲವೊಂದು ನಿಯಮನ ಪಾಲಿಸಬೇಕು. ನಮ್ಮ ಕಷ್ಟಕ್ಕಿಂತ ಅದನ್ನೆಲ್ಲ ದೊಡ್ಡದಲ್ಲ ಅಲ್ವಾ. ನಾವು ಜೀವನ ಪರ್ಯಂತ ಕಷ್ಟಪಡೋದಕ್ಕಿಂತ ಸ್ವಲ್ಪ ಕಷ್ಟಪಟ್ಟು ಆ ನಿಯಮಗಳನ್ನು ಪಾಲಿಸ್ಕೊಂಡು ಬರೋದು ತಪ್ಪಲ್ಲ ಅಲ್ವಾ. ನಮಗೆ ಒಂದು ಭೂಮಿ ಋಣ ಇರಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿನೇ ಬೇಡ್ಕೋಬೇಕು. ಏಕೆಂದರೆ ಇಡೀ ಭೂಮಿಗೆ ಒಡೆಯನೇ ಸುಬ್ರಹ್ಮಣ್ಯ ಸ್ವಾಮಿ. ಅವರು ಮನಸ್ಸು ಮಾಡಿ ಕೊಟ್ಟರೆ ನಮಗೆ ಭೂಮಿ ಋಣ ಅಂತ ಇರುತ್ತೆ. ಆದರೆ ವರಹ ಸ್ವಾಮಿ ಏನೆಂದರೆ ಮನೆ ಕಟ್ಟೋದಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಕೊಡ್ತಾರೆ. ಆದರೆ ಮನೆ ಕಟ್ಟೋದಕ್ಕೆ ಮುಖ್ಯವಾಗಿ ಜಾಗ ಬೇಕಲ್ವಾ, ಆ ಜಾಗವನ್ನು ಕೊಡಬೇಕಾದವರೇ ಸುಬ್ರಹ್ಮಣ್ಯ ಸ್ವಾಮಿ. ನಾವು ಯಾವುದೇ ರೀತಿ ದೋಷಗಳು ಇಲ್ದಂಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜಾಗ ಬೇಕು ಅಂತ ಸುಬ್ರಹ್ಮಣ್ಯ ಸ್ವಾಮಿನಲ್ಲಿ ಬೇಡ್ಕೋಬೇಕು. ನೀವು ನೋಡಿರ್ಬೋದು, ಎಷ್ಟೋ ದೇವಸ್ಥಾನದಲ್ಲಿ ನದಿ ತೀರದಲ್ಲೆಲ್ಲ ಕಲ್ಲುಗಳನ್ನು ಜೋಡಿಸಿ ಬರ್ತಾರೆ. ಅಂದರೆ ತಿರುಪತಿನಲ್ಲೂ ನೋಡಬಹುದು ಮೆಟ್ಲು ಹತ್ತುವಾಗ, ಇಲ್ಲ ಚಂಪಕಧಾಮ ದೇವಸ್ಥಾನದಲ್ಲೂ ನೋಡ್ಬೋದು. ಇದು ಯಾಕೆ ಅಂದರೆ ಮನೆ ಕಟ್ಟುವ ಆಸೆ ಇದ್ದಾಗ ಈ ರೀತಿ ಕಲ್ಲುಗಳನ್ನು ಜೋಡಿಸ್ತಾರೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಕುಮಾರಧಾರ ನದಿಯಲ್ಲಿ ಈ ಥರ ಕಲ್ಲುಗಳನ್ನು ಜೋಡಿಸಿ ಬನ್ನಿ. ಸೈಟ್ ಇದೆ, ಮನೆ ಕಟ್ಟಬೇಕು ಅಂತ ಕಾಯ್ತಾ ಇರೋರು ಈ ಥರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ಕಲ್ಲುಗಳನ್ನು ಜೋಡಿಸಿ ಬನ್ನಿ. ಈಗ ಬೇರೆ ಬೇರೆ ನದಿ ತೀರದಲ್ಲಿ ಜೋಡಿಸಿರ್ತಾರೆ, ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಕಲ್ಲುಗಳನ್ನು ಜೋಡಿಸಿ ಬನ್ನಿ, ತುಂಬಾ ಬೇಗನೆ ಫಲ ಸಿಗುತ್ತೆ. ಈ ರೀತಿ ಕಲ್ಲಿಂದ ಮನೆಯನ್ನು ಕಟ್ಟಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ತೀರ್ಥವನ್ನು ತೊಗೊಂಡು ಬಂದು ನಿಮ್ಮ ಸೈಟ್ನಲ್ಲಿ ಪ್ರೋಕ್ಷಣೆ ಮಾಡಿ, ಆಮೇಲೆ ಮನೆ ಕಟ್ಟೋ ಕೆಲಸನ ಶುರು ಮಾಡಿ. ಆವಾಗ ನಿರ್ವಿಘ್ನವಾಗಿ ಎಲ್ಲ ಕೆಲಸ ನೀವು ಅಂದ್ಕೊಂಡಿರೋ ಥರ ಎಲ್ಲನೂ ಪೂರ್ತಿ ಆಗುತ್ತೆ.
ಈಗ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋರಿಗೆ ಪರಿಹಾರ ಸಿಕ್ಕಿದೆ ಅಲ್ವಾ. ದೇವಸ್ಥಾನದಿಂದ ತಂದ ಇಟ್ಟಿಗೆನ 48 ದಿವಸ ಪೂಜೆ ಮಾಡಿ ಅದನ್ನು ಹಾಗೆ ಇಟ್ಕೊಳ್ಳಿ. ಮನೆಯಲ್ಲಿ ನೀವು ಮನೆ ಕಟ್ಟುವಾಗ ಅಥವಾ ಮನೆ ಕಟ್ಟೋ ಸಮಯ ಬಂದಾಗ ಫೌಂಡೇಶನ್ ಮಾಡಿದಾಗ ಆ ಮನೆಗೆ ಈ ಇಟ್ಟಿಗೆನ ಯೂಸ್ ಮಾಡಿ ಕಟ್ಬೋದು. ಇನ್ನು ಮಣ್ಣನ್ನು ಏನು ಮಾಡಬೇಕು ಅಂದರೆ, ನಿಮಗೆ ಸೈಟ್ ತೊಗೊಳ್ಳೋಕ್ಕೆ ಸಮಯ ಬಂದಾಗ ನೀವು ಸೈಟ್ ತೊಗೊಂಡಾದಾದಮೇಲೆ ಗಿಡಕ್ಕೆ ಹಾಕಿ ತುಳಸಿ ಗಿಡನ ಬೆಳೆಸ್ಬೋದು, ಅಥವಾ ನಿಮ್ಮ ಸೈಟ್ಗೆ ಆ ಮಣ್ಣನ್ನು ತೊಗೊಂಡು ಹೋಗಿ ಹಾಕ್ಬೋದು. ನಿಮ್ಗೇನಾದ್ರು ಸೈಟ್ ತೊಗೊಂಡು ಮನೆ ಕಟ್ಟೋ ಯೋಗ ಬಂತು ಅಂದರೆ ಮನೆ ಕಟ್ಟುವಾಗ ಉಪಯೋಗಿಸ್ಕೋಬೋದು. ಸೈಟ್ ಇದೆ, ಮನೆ ಕಟ್ಟಿ ಅರ್ಧದಲ್ಲೇ ನಿಂತಿದೆ, ಜಾಗದಲ್ಲಿ ದೋಷ ಇರ್ಬೋದು ಅಂದರೆ ನಾವು ಮನುಷ್ಯರಲ್ಲಿ ಇರೋ ದೋಷ ಆದರೆ ಕೆಲವೊಂದು ಸಲ ಕಳ್ಕೊಂಡು ಬಿಡ್ತೀವಿ. ಜಾಗದಲ್ಲಿ ಇರೋ ದೋಷ ಅಂತೂ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಇವಾಗೆಲ್ಲ ಜಮೀನ ತೊಗೊಂಡು ಸೈಟ್ ಮಾಡ್ತಾ ಇದ್ದಾರೆ ಅಲ್ವಾ. ಏನಾಗಿರುತ್ತೆ ಅಂದರೆ, ಮನೆಯಲ್ಲಿರೋರು ಯಾರಾದರೂ ಕೂಡ ತೀರಿ ಹೋದರೆ ಅವ್ರ ಜಮೀನಲ್ಲೇ ಹೂತಾಕ್ತಾರೆ. ಇದಂತೂ ಹಿಂದಿನ ಕಾಲದಿಂದಲೂ ಕೂಡ ಈಗಲೂ ಕೂಡ ಪದ್ಧತಿ ಇದೆ. ಹಿರಿಯರಿಗೆ ತಮ್ಮ ಪರಿವಾರದ ಮೇಲೆ ತುಂಬಾ ಆಸೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಅವರು ತುಂಬ ಜಮೀನುಗಳನ್ನು ಮಾಡಿ ಹೋಗಿರ್ತಾರೆ, ಮುಂದಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ಇವಾಗ ಇರೋ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದ್ಬಿಟ್ಟು ಬೆಂಗಳೂರಿನಲ್ಲೋ ಇಲ್ಲ ಫಾರಿನಲ್ಲೋ ಸೆಟ್ಲ್ ಆಗ್ತಾರೆ. ಆಗ ಆ ಜಮೀನ ಕೆಲಸ ಯಾರೂ ಮಾಡೋದಿಲ್ಲ. ಆವಾಗ ಆ ಜಮೀನುಗಳನ್ನ ಸೇಲ್ ಮಾಡ್ತಾರೆ. ಇನ್ ಕೇಸ್ ಸಮಾಧಿ ಇದ್ದರೂ ಕೂಡ ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರಿಗೆ ಮಾರ್ತಾರೆ. ನಮಗೆ ಗೊತ್ತಿಲ್ಲದೆ ಆವಾಗ ಆ ಸೈಟ್ಗಳನ್ನ ತೊಗೊತೀವಿ. ಕೆಲವರಿಗೆ ಅವ್ರಿಗೆ ಪೂರ್ವಾರ್ಜಿತ ಪುಣ್ಯದಿಂದ ಏನೂ ತೊಂದರೆ ಆಗೋದಿಲ್ಲ. ಕೆಲವರು ಪಿತೃಗಳು ಅಷ್ಟೇ ವ್ಯಾಮೋಹ ಇಟ್ಕೊಂಡಿರೋದಿಲ್ಲ, ಅವರು ತೀರ್ಕೊಂಡಿರ್ತಾರೆ. ಕೆಲವ್ರಿಗಂತೂ ತುಂಬಾ ವ್ಯಾಮೋಹ ಇರುತ್ತೆ. ಮನೆ, ಜಮೀನು, ಮಕ್ಕಳು, ಮೊಮ್ಮಕ್ಕಳು ತುಂಬಾ ವ್ಯಾಮೋಹ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಮುಕ್ತಿ ಕೂಡ ಸಿಕ್ಕಿರೋದಿಲ್ಲ. ಅಪ್ಪಿತಪ್ಪಿ ಅಂತ ಜಾಗವನ್ನು ನಾವು ತೊಗೊಂಡಾಗ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ಅಪ್ಪಿತಪ್ಪಿ ನಾವು ಸೈಟ್ ತೊಗೊಂಡು ಬಿಡ್ತೀವಿ, ಮನೆ ಕಟ್ಟೋದಕ್ಕೆ ಆಗಲ್ಲ. ಏಕೆಂದರೆ ಅಲ್ಲಿರುವ ಆತ್ಮಗಳು ಬಿಡ್ತಾ ಇರಲ್ಲ, ಅವ್ರಿಗೆ ಮುಕ್ತಿನೂ ಸಿಕ್ಕಿರೋದಿಲ್ಲ. ನಮ್ಮ ಜಾಗದಲ್ಲಿ ಬೇರೆಯವರು ಇದ್ದಾರಲ್ಲ, ಬೇರೆಯವರು ಓಡಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಮನೆ ಕಟ್ಟೋದಕ್ಕೆ ಆಗಲ್ಲ. ನೀವೇನಾದರೂ ಅಪ್ಪಿತಪ್ಪಿ ಮನೆ ಕಟ್ಟಿದ್ರೂ ಕೂಡ ಅದು ಅರ್ಧಕ್ಕೆ ನಿಂತೋಗೋ ಚಾನ್ಸಸ್ ಇರುತ್ತೆ. ಬೇಡದೇ ಇರೋ ಸಮಸ್ಯೆಗಳು ಬರ್ತಾ ಇರುತ್ತೆ, ಕೋರ್ಟ್ ಕೇಸ್ಗಳು, ಈ ರೀತಿ ಏನಾದರೂ ಸಮಸ್ಯೆ ಆಗ್ತಾನೇ ಇರುತ್ತೆ. ಅಕಸ್ಮಾತ್ ಮನೆ ಕಟ್ಟಿದ್ರಿ ಶುರು ಮಾಡ್ತೀವಿ ಅಂದರೆ ನಮಗೆ ಗೊತ್ತಿಲ್ಲದೇ ಬೇರೆ ಬೇರೆ ಅನಾಹುತಗಳು ನಡೀತಾ ಇರುತ್ತೆ. ಹುಷಾರು ತಪ್ಪೋದು, ಆಕ್ಸಿಡೆಂಟ್ ಆಗೋದು, ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇರುತ್ತೆ. ಅದಕ್ಕೇ ಬೇರೆ ಬೇರೆ ಕೆಲಸಗಳಿಂದ ಮನೆ ಕಟ್ಟೋದು ಅರ್ಧಕ್ಕೆ ನಿಂತೋಗೋ ಚಾನ್ಸಸ್ ಇರುತ್ತೆ. ಇನ್ನು ಜಾಗ ಏನಾದರೂ ಮಾರಬೇಕು ಅಂತ ಹೋದಾಗ ಅಕ್ಕಪಕ್ಕದವರು ನಮಗೆ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತಾರೆ. ಅಕಸ್ಮಾತ್ ಇನ್ಯಾರಿಗಾದ್ರೂ ಆ ಜಾಗದ ಮೇಲೆ ಆಸೆ ಇದ್ದು ನಮಗೆ ಕಡಿಮೆ ಬೆಲೆಗೆ ನಮಗೆ ಕೊಡಿ ಅಂತ ಒಂದು ದುರುದ್ದೇಶದಿಂದ ಏನಾದರೂ ಈ ರೀತಿ ಮಾಟ ಮಂತ್ರ, ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಆ ಥರನೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೇ ಆ ಜಾಗಗಳು ಮಾರೋದಕ್ಕೆ ಆಗ್ತಾ ಇರಲ್ಲ. ಮತ್ತು ಆ ಜಾಗದಲ್ಲಿ ಸರ್ಪ ಸಂಚಾರ ಇತ್ತು ಅಂದರೆ ನಮಗೆ ಆ ಜಾಗದಲ್ಲಿ ಹುತ್ತಗಳು ಬೆಳೆದಿರುತ್ತೆ. ಜಮೀನಲ್ಲಿ ಹುತ್ತ ಬೆಳೆದಿದ್ದಾಗ ಸೈಟ್ ಮಾರೋರು ಹೊಡೆದಾಕ್ಬಿಟ್ಟಿರ್ತಾರೆ. ಏನಾದರೂ ಅಪ್ಪಿತಪ್ಪಿ ಸರ್ಪಗಳ ಸಂಚಾರ ಇತ್ತು ಅಂದರೆ ನೀವು ಏನೇ ಮಾಡಿದರೂ ಏಳಿಗೆ ಆಗೋದಿಲ್ಲ, ಮತ್ತು ನೀವು ಆ ಜಾಗನ ಬೇರೆಯವ್ರಿಗೆ ಮಾರೋದಕ್ಕೂ ಆಗೋದಿಲ್ಲ. ಈ ರೀತಿ ಯಾರೂ ಕೂಡ ಹೇಳೋದು ಇಲ್ಲ. ಹಾಗೆ ಅಕ್ಕಪಕ್ಕದವರು ಕೂಡ ಸೈಟ್ ತೊಗೊಳಕ್ಕೆ ಹೋದಾಗಲೂ ಕೂಡ ಅವರು ಕೂಡ ಏನೂ ಹೇಳೋದಿಲ್ಲ. ಇನ್ನು ಕೆಲವ್ರಿಗೆ ಹೇಳಿದರೂ ಕೂಡ ನಂಬೋದಿಲ್ಲ. ಹುತ್ತ ಇತ್ತು ಅಂದರೆ ನೀರಾಕಿ ಕರಗಿಸ್ಬಿಡ್ತಾರೆ. ಆದರೆ ಈ ಥರ ತಪ್ಪು ಎಲ್ಲ ಮಾಡಬಾರ್ದು. ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು. ಅದೇನೆಂದರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತೀರ್ಥ ತಂದು ಹುತ್ತದ ಮೇಲೆ ಪ್ರೋಕ್ಷಣೆ ಮಾಡಬೇಕು. ನೀವು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಏನಾದರೂ ಇಲ್ಲಿ ಸರ್ಪ ಸಂಚಾರ ಇತ್ತು ಅಂದರೆ ಈ ಹುತ್ತ ಹಾಗೆ ಏನು ಬೆಳ್ಕೊಂಡು ಹೋಗ್ಲಪ್ಪ, ಇಲ್ಲ ಅಂದರೆ ಹಾಗೆ ಕರಗಿಬಿಡ್ಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡು ತೀರ್ಥನ ಪ್ರೋಕ್ಷಣೆ ಮಾಡಿಬಿಟ್ಟು ಒಂದು 20 ದಿವಸ ಅಥವಾ 1 ತಿಂಗಳು ಬಿಟ್ಟು ಅಲ್ಲಿ ನೋಡ್ಕೊಂಡು ಬನ್ನಿ. ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಮತ್ತು ನಿಮ್ಮ ಜಾಗಕ್ಕೆ ಯಾವ ಥರ ಹಾಕಬೇಕು ಅಂದರೆ ಗೊತ್ತಾಗೋದಿಲ್ಲ ಅಂದರೆ, ನಿಮ್ಮ ಸೈಟ್ನಲ್ಲಿ ಅಥವಾ ಮನೆ ಕಟ್ಟಿದ್ದೀವಿ ಅದು ಅರ್ಧಕ್ಕೆ ನಿಂತಿದೆ ಅಂದರೆ ಈ ಎರಡೂ ಕಾರಣಕ್ಕೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತೀರ್ಥನ ತೊಗೊಂಡು ಬನ್ನಿ. ಬಿಳಿ ಸಾಸಿವೆ ತೊಗೋಬೇಕು. ಏಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆ ರೀತಿ ಆಗಿದ್ದರೆ ಬಿಳಿ ಸಾಸಿವೆ ಹಾಕೋದು ತುಂಬಾ ಒಳ್ಳೆಯದು. ದೇವಸ್ಥಾನದ ತೀರ್ಥ ಮತ್ತು ಬಿಳಿ ಸಾಸಿವೆನ ತಂದು 4 ಮೂಲೆಯಲ್ಲೂ ಹಾಕಬೇಕು. ಆಲ್ರೆಡಿ ಮನೆ ಫಿನಿಶಿಂಗ್ ಆಗಿದೆ, ಅರ್ಧಕ್ಕೆ ನಿಂತಿದೆ ಅನ್ನೋರು ನೋಡ್ಕೊಳ್ಳಿ 4 ಜಾಗ ಎಲ್ಲಿ ಬರುತ್ತೆ ಅಂತ ಅಲ್ಲಿ ಹಾಕಿ. ಇಲ್ಲ ಅಂದರೆ ಅಥವಾ ಮನೆಯ ಬಾಗಿಲು ಮುಂದೆ ಹಾಕಿದ್ರೂ ಪರವಾಗಿಲ್ಲ. 4 ಮೂಲೆಯಲ್ಲೂ ತೀರ್ಥನ ಮೊದಲು ಹಾಕಿ ನಂತರ ಬಿಳಿ ಸಾಸಿವೆನ ಹಾಕಿ. ಒಂದು 50 ಗ್ರಾಮು ಇಲ್ಲ 100 ಗ್ರಾಮ್ ಎಷ್ಟು ಸೈಟ್ ಇದೆಯೋ ನೋಡಿಕೊಂಡು ನೀವು ತೊಗೊಂಡ್ಬಿಟ್ಟು ಹಾಕಬೇಕು. ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು, ಅಥವಾ ಭಾನುವಾರ ಫ್ರೀ ಇದ್ದಾಗ ಕೂಡ ಮಾಡ್ಬೋದು, ಅಥವಾ ಅಮಾವಾಸ್ಯೆ ದಿನ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಕೂಡ ಅಷ್ಟೇ. ಸೈಡ್ನಲ್ಲಿ ಈ ಥರ ಹಾಕ್ಬಿಡಿ. ಇಲ್ಲ ಅಕ್ಕಪಕ್ಕ ದೇವಸ್ಥಾನ ಇತ್ತು ಅಂದರೆ ದೇವರಿಗೆ ಅಭಿಷೇಕ ಮಾಡಿರುವ ನೀರನ್ನು ಅಥವಾ ತೀರ್ಥನ, ಅರ್ಚನೆ ಮಾಡಿರುವ ಹೂಗಳನ್ನು ಆ ಜಾಗದಲ್ಲಿ ಆವಾಗವಾಗ ಹಾಕ್ತಾ ಬನ್ನಿ.
ಈಗ ಸೈಟ್ ತೊಗೊಂಡಾದ್ಮೇಲೆ ವರ್ಷಾನುಗಟ್ಟಲೆ ಹಾಗೆ ಬಿಟ್ಬಿಡೋದು ಮತ್ತು ನೋಡೋದೇ ಇಲ್ಲ ಅಂದರೆ ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆಗಾಗ ಹೋಗ್ತಾ ಇರಬೇಕು. ಹೋದಾಗ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ಅದನ್ನು ಕೂಡ ಹಾಕಿಬಿಟ್ಟು ಬನ್ನಿ. ಜಾಗದಲ್ಲಿ ಏನೇ ದೋಷ ಇದ್ದರೂ ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ. ಮತ್ತು ನಿಮ್ಮ ಮನೆ ದೇವ್ರಿಗೆ ಹೋದಾಗಲೆಲ್ಲ ತೀರ್ಥನ ತಂದು ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಸೈಟ್ ಕಡೆ ಆ ಕಡೆ ಹೋದಾಗ ಇಲ್ಲ ಮನೆ ಕಟ್ತಾ ಇದ್ದರೆ ಅಂದರೆ ಆವಾಗ ಇದನ್ನೆಲ್ಲ ಹಾಕಿಬಿಟ್ಟು ಬನ್ನಿ. ಮತ್ತು ಎಷ್ಟೋ ಜನ ಬಂದು ನೋಡ್ತಾ ಇರ್ತಾರೆ ಮನೆ ಕಟ್ಟೋ ಟೈಮಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತ. ಆ ಟೈಮಲ್ಲಿ ಎಲ್ಲರೂ ದೃಷ್ಟಿನೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಮತ್ತು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದಿರ್ತಾರೆ. ಅದಕ್ಕೇ ನೀವು ತೀರ್ಥಗಳನ್ನು ನಿಮ್ಮ ಸೈಟ್ನಲ್ಲಿ ಹಾಕ್ತಾನೆ ಇರಬೇಕು, ಪ್ರೋಕ್ಷಣೆ ಮಾಡ್ತಾನೆ ಇರಬೇಕು. ಆವಾಗ ಆ ಜಾಗದಲ್ಲಿ ಏನೇ ನೆಗೆಟಿವಿಟಿ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ, ದೂರನೂ ಆಗುತ್ತೆ. ಇಷ್ಟೊತ್ತು ನಮ್ಮ ಚಾನಲಲ್ಲಿ ಭೂಮಿ ವಿಚಾರದ ಬಗ್ಗೆ ಏನು ದೋಷಗಳು ಬರುತ್ತೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಚಾರನ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.